ಸರ್ಕಾರ ಅಂದ್ರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರಕ್ಕೂ ಮುಂಚೆ 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿತ್ತು. ಅದರಲ್ಲಿ 4 ಗ್ಯಾರಂಟಿಗಳನ್ನು ಈಗ ಆಲ್ರೆಡಿ ಜಾರಿಗೆ ತರಲಾಗಿರುವಂತದ್ದು. ಶಕ್ತಿ ಯೋಜನೆ, ಗೃಹಲಕ್ಷ್ಮಿ, ಗೃಹ ಜ್ಯೋತಿ ಇದೆಲ್ಲವನ್ನು ಕೂಡ ಜಾರಿಗೆ ತರಲಾಗಿದೆ. ಅನ್ನಭಾಗ್ಯ ಸೇರಿದಂತೆ ಈಗ 5ನೇ ಗ್ಯಾರಂಟಿ ಒಂದಿತ್ತು, ಯುವ ನಿಧಿ. ಅದಕ್ಕೆ ಚಾಲನೆಯನ್ನ ಕೊಡಲಾಗಿದೆ. ಯುವ ನಿಧಿ ನೋಂದಣಿಗೆ ಸಿಎಂ ಚಾಲನೆ ಕೊಟ್ಟರು. ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಈ ಕಾರ್ಯಕ್ರಮ ನಡೆಯಿತು. ಇವತ್ತು ನಿರುದ್ಯೋಗ ಭತ್ಯೆಗೆ ಇಂದಿನಿಂದಲೇ ನೋಂದಣಿ ಶುರುವಾಗಿತ್ತು. ಜನವರಿ 12ರ ಬಳಿಕ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಹಣ ವರ್ಗಾವಣೆ ಆಗಲಿದೆ. ಪದವೀಧರರಿಗೆ 3,000 ರೂಪಾಯಿ, ಡಿಪ್ಲೊಮೊ ಪದವೀಧರರಿಗೆ 1,500 ರೂಪಾಯಿ ಮಾಸಿಕ ಭತ್ಯೆಯನ್ನು ನೀಡಲಾಗುತ್ತೆ. ಎಲ್ರಿಗೂ ಕೂಡ ಅಲ್ಲ, ನಿರುದ್ಯೋಗಿಗಳಿಗೆ 2022ರಿಂದ 2022-23ನೇ ಸಾಲಿನಲ್ಲಿ ಪಾಸ್ಔಟ್ ಆದಂತಹ ವಿದ್ಯಾರ್ಥಿಗಳಿಗೆ ಮಾತ್ರ ಕೊಡಲಾಗುತ್ತೆ. ಅಂದರೆ ಪದವೀಧರರಿಗೆ 6 ತಿಂಗಳಾಗಿರಬೇಕು, ಕೆಲಸ ಸಿಕ್ಕಿರಬಾರ್ದು ಅಥವಾ ಮುಂದಿನ ಒಂದು ವಿದ್ಯಾಭ್ಯಾಸಕ್ಕೆ ನೋಂದಣಿ ಮಾಡಿಕೊಂಡಿರಬಾರ್ದು, ಅಂತವರಿಗೆ ಮಾತ್ರ ಸಿಗುತ್ತೆ. ನಾವೇನು ಜನರಿಗೆ ಮಾತು ಕೊಟ್ಟಿದ್ದು 5ನೇ ಗ್ಯಾರಂಟಿ ಯುವ ನಿಧಿ ಕಾರ್ಯಕ್ರಮ 2024 ಜನವರಿನಲ್ಲಿ ಪ್ರಾರಂಭ ಆಗ್ತದೆ ಅಂತ ಹೇಳಿತ್ತು. ಅದರಂತೆ ಕೊಟ್ಟ ಮಾತಿನಂತೆ ಇವತ್ತು ಚಾಲನೆಯನ್ನ ನಾವೆಲ್ಲರೂ ಕೂಡ ಕೊಡ್ತಾ ಇದ್ದೀವಿ. ನರೇಂದ್ರ ಮೋದಿ ಅವರು ಹೇಳಿದ್ರು, ನಾವು ಚುನಾವಣಾ ಪೂರ್ವದಲ್ಲಿ ಈ ಗ್ಯಾರಂಟಿಗಳಿಗೆ ನಾವು ಜನರಿಗೆ ಕೊಟ್ಟಂತ ವಚನಗಳ ಸಂದರ್ಭದಲ್ಲಿ ಈ ಗ್ಯಾರಂಟಿಗಳನ್ನ ಜಾರಿ ಮಾಡಕ್ಕಾಗಲ್ಲ. ಒಂದು ವೇಳೆ ಜಾರಿ ಮಾಡಿದ್ರೆ ಕರ್ನಾಟಕ ಸರ್ಕಾರ ದಿವಾಳಿ ಆಗ್ಬಿಡ್ತದೆ ಆರ್ಥಿಕವಾಗಿ. ಹೆತ್ತ ಮಗಳನ್ನೇ ಕೊಂದನ ತಂದೆ ಅನ್ನುವಂತ ಒಂದು ಪ್ರಶ್ನೆ ಇದೆ. ತಂದೆಯೇ ಮಗಳನ್ನ ಕೊಂದಿದ್ದಾರೆಂಬ ಆರೋಪ ಈಗ ಕೇಳಿ ಬಂದಿರುವಂಥದ್ದು. ಕೋಲಾರ ಜಿಲ್ಲೆಯ ಮುಳುಬಾಗಿಲಿನಲ್ಲಿ ಈ ಒಂದು ಘಟನೆ ನಡೆದಿದೆ. ಇದೊಂದು 2-3 ತಿಂಗಳ ಹಿಂದಿನ ಘಟನೆ ಈಗ ಬೆಳಕಿಗೆ ಬರ್ತಾ ಇರುವಂಥದ್ದು. ಮುಷ್ಟೂರು ಗ್ರಾಮಸ್ಥರಿಂದ ಆರೋಪವನ್ನ ಮಾಡಲಾಗ್ತಾ ಇದೆ. ರವಿ ಎಂಬಾತನ ಮೇಲೆ ಮಗಳನ್ನ ಕೊಂದಂತಹ ಆರೋಪವನ್ನ ಮಾಡಲಾಗಿದೆ. ಕಳೆದ ಮೇ 21ರಂದು ಕೊಂದಿದ್ದಾನೆಂಬ ಆರೋಪವನ್ನ ಮಾಡಲಾಗ್ತಾ ಇದೆ. ಹತ್ತತ್ರ ಒಂದು 6 ತಿಂಗಳ ಹಿಂದೆನೆ ಮಗಳನ್ನ ಕೊಂದಿದ್ದಾನೆ ಎನ್ನುವಂತ ಆರೋಪವನ್ನ ಆ ಊರಿನ ಗ್ರಾಮಸ್ಥರೇ ಮಾಡ್ತಾ ಇದ್ದಾರೆ. ಗಂಡನನ್ನ ಬಿಟ್ಟು ವಾಪಸ್ ಬಂದಿದ್ದಳಂತೆ ಮಗಳು. ಅಪ್ರಾಪ್ತ ಬಾಲಕಿ ಗಂಡನ ಬಿಟ್ಟು ಬಂದಿದ್ಲಂತೆ. ಅಪ್ರಾಪ್ತ ಮದುವೆ, ಅದು ಬಾಲ್ಯ ವಿವಾಹವನ್ನ ಮಾಡಲಾಗಿರುವಂಥದ್ದು. ಈ ಸಂದರ್ಭದಲ್ಲಿ ಆ ಅಪ್ರಾಪ್ತ ಬಾಲಕಿ ಗಂಡನನ್ನ ಬಿಟ್ಟು ಬಂದಿದ್ಲು. ಇದೇ ಕಾರಣಕ್ಕೆ ಕೊಂದು ಸುಟ್ಟು ಹಾಕಿದ್ದಾನೆ ಅಪ್ಪ ಅನ್ನುವಂಥ ಆರೋಪವನ್ನ ಗ್ರಾಮಸ್ಥರು ಮಾಡ್ತಾ ಇದ್ದಾರೆ. ಮಗಳು ಕಾಣೆಯಾಗಿದ್ದಾಳೆ ಅಂತ 17/10/2023ರಂದು ನಂಗಲಿ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿದ್ದ ತಂದೆ. ನಂತರ ಪೊಲೀಸರ ತನಿಖೆ ವೇಳೆ ಕೊಲೆ ಪ್ರಕರಣ ಬಯಲಾಗಿದೆ. ಮಳೆ ಬಂದಾಗ ಮೃತದೇಹದ ಮೂಳೆಗಳು ಊರೊಳಗೆ ಕೊಚ್ಕೊಂಡು ಬಂದಿದ್ವಂತೆ. ಅನುಮಾನಗೊಂಡಂತ ಗ್ರಾಮಸ್ಥರು ಪೊಲೀಸರಿಗೆ ದೂರನ್ನ ಕೊಟ್ಟಿದ್ರು. ಇದೀಗ ಆರೋಪಿಯನ್ನ ತಂದೆಯನ್ನ ಬಂಧಿಸಿರುವಂಥದ್ದು. ಆರೋಪಿ ತಂದೆಯನ್ನ ಪೊಲೀಸರು ಬಂಧಿಸಿ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಮುಷ್ಟೂರು ಗ್ರಾಮದಲ್ಲಿ ಕೊಲೆಯಾದಂಥ ಸ್ಥಳದಲ್ಲಿ ಮೃತಳ ಅವಶೇಷಗಳಿಗಾಗಿ ಹುಡುಕಾಟವನ್ನು ಕೂಡ ಮಾಡಲಾಗ್ತಾ ಇದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.